ಚಿನ್ಮಯಿ ಮಾತುಗಳು ನಾನು ಆಕಿ ಚಿಟುಬುರು ಶಾಕತ್ತಿದ್ಲು ಒಂದಿಷ್ಟ. ನಾನು ಏನು ಅನ್ಕೊಂಡಿದ್ದೆ ಅಂದ್ರ ಮೋಸ್ಟ್ಲಿ ಹುಡುಗರಿಗೆ ಜಾತ್ರೆಗೆ ಕರ್ಕೊಂಡು ಹೋಗ್ಬಾರ್ದಂತ, ಇದಕ್ಕೆ ಲಗ್ನಕ್ಕೆ ಗಂಡ್ರನ್ನ ನಾನು ಆಕಿ ಹೋಗೋ ಸಲುವಾಗಿ ಏನಾರ ಇಷ್ಟೆಲ್ಲ ಇದನ್ನ ಮಾಡಕತ್ತಿದ್ದಾನೆ. ಹುಡುಗಿ ಬಹಳ ಕೂಡ ಪೇಷನ್ಸ್ ಇರಲ್ಲ. ಆಕೆ ಎಷ್ಟೊತ್ತನ ಇದನ್ನ ಮಾಡ್ಲಿಕ್ಕತ್ತಿದ್ಲು. ಅದ್ರ ನಂತರ ಗೊತ್ತಾಯ್ತದು ಆ ಹುಡುಗಿ ಆ ರೀತಿ ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ, ಆ ರೀತಿ ಹೋರಾಟ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಸದಾವಕಾಶಗಳನ್ನ ಕಾಯೋದಕ್ಕಿಂತ ಸೃಷ್ಟಿಸ್ಕೋಬೇಕಂತ. ಆಕೆ ಭಾಷಣವನ್ನ ಕೇಳಿ ನಾವು ಮಾತಾಡೋ ಅಗತ್ಯ ಇಲ್ಲ ಅಂದ್ರೂ ಸತ್ಯಕ್ಕ ಔಪಚಾರಿಕವಾಗಿ ಒಂದೆರಡೇ ಮಾತುಗಳು ಅಷ್ಟೇ. ಎರಡು ಮಾತುಗಳನ್ನ ಹೆಂಗ್ ಪ್ರಾರಂಭ ಮಾಡ್ಬೇಕು, ಹೆಂಗ್ ಮುಕ್ತಾಯ ಮಾಡ್ಬೇಕಂತೂ ಗೊತ್ತಾಗವಲ್ದು. ಯಾಕಂದ್ರೆ 30 ವರ್ಷಗಳ ಹಿಂದಿನ ನೆನಪುಗಳವು. ಆ ನೆನಪುಗಳ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಹಿರಿಯರೇ, ಆರಂಭದೊಳಗ ನಾವು ಏನ ಮಾಡ್ತಾರೆ ಇವ್ರು ಹುಡುಗರು ಅನ್ಕೊಂಡಿದ್ದೀವಿ. ನಾವು ನಿಜವಾಗಿಯೂ ಸಂಘಟಕರಿಗೆ, ಒಬ್ಬರಿಗೆ ಅಲ್ಲ ಎಲ್ಲ ಸಂಘಟಕರಿಗೆ, ಸಣ್ಣದೊಂದು ಕರಿಬೇತುನು ಕೊಟ್ಟವ್ರಿಗೂ ಸಹಿತ ಧನ್ಯವಾದಗಳು. ಬಹಳ ಕಷ್ಟದ ಕೆಲಸ ಇದು, ಆದ್ರೆ ತುಂಬಾ ಚೆನ್ನಾಗಿ ಮಾಡಿರಿ. ಒಂದು JCBಲೆ ಹೂವು ಹಾಕೋದು ನೋಡಿದ್ನಿ ನಾನು. ಸರ್ಗೆ ಏನ್ ಸರ್ JCBನ ತಂದಾರ್ರಿ ಅವ್ರಂತಂದು ಹೊಸ ಟ್ರೆಂಡ್ ಅದು. ನಂತರ ಅಜ್ಜಾರು ಬಹಳ ತುಂಬಾ ಚೆನ್ನಾಗಿ ಮಾತನಾಡಿದ್ರು ಆ ವಿಷಯದಲ್ಲಿ. ಇನ್ನು ಈ ಊರಿನ ನೆನಪುಗಳು ನಮಗೆ ಬಹಳಷ್ಟು ಅದಾವ. ಅವನ್ನೆಲ್ಲ ಹೇಳಕ್ ಆಗೋದೇ ಇಲ್ಲ ಈ ಸದ್ಯಕ್ಕೆ. ಹೇಳಿದ್ರೆ ನೀವೆಲ್ಲ ಬಹಳಷ್ಟು ಇದನ್ನ ಮಾಡ್ಕೋತೀರಿ. ಆದ್ರೂ ಸಹಿತ ನಾವು ಬಂದಾಗ ಸರಿಯಾಗಿ ಬಸ್ ಇದ್ದಿಲ್ಲ ಇಲ್ಲಿಗೆ, ಟಮ್ನಾಗಿದ್ವಿ. ದನ ತುಂಬು ಗಾಡಿಯಾಗ ಹೋಗಿದ್ವಿ ನಾವು. ನೆಕ್ಸ್ಟ್ ಟ್ಯಾಕ್ಟ್ರಿ ಒಳಗ ಇಲ್ಲಿಂದ ಹಾಳು ಮಣ್ಣು ತುಂಬಿಕೊಂಡು ಹೋಗಿದ್ರು, ಅಲ್ಲಿಂದ ಕಲ್ಲು ತುಂಬ್ಕೊಂಡ್ ಬರ್ತಿದ್ರು. ನಾವು ಸಂಜೆ ಮುಂದೆ ಹೋಗುವಾಗ ಎಲ್ಲರೂ ಪೇಪರ್ ಕೈಯಾಗಿ ಹಿಡ್ಕೊಂತಿದ್ವಿ, ಮೇಡಮ್ ಅವರು ನಾವು. ಆ ಪೇಪರ್ ಹಾಸ್ಕೊಂಡು ಒಟ್ಟು ನಮ್ಮ ದಣ್ಣೂರು ಮುಟ್ಟಿದ್ರೆ ಸಾಕು, ಇಂಥ ಪರಿಸ್ಥಿತಿ ಇತ್ತು. ಈಗೆಲ್ಲ ಬಹಳ ಬದಲಾವಣೆ ಆಗೈತಿ ಈಗ. ನಂತರ ಇಲ್ಲಿಂದ ಇಂದೋರ್ ಬಸ್ ತಳಗ ಹೋತಂದ್ರ 7 ಕಿಲೋಮೀಟರ್, ಅದು 1.5 ತಾಸು ಟೈಮ್. ಅಕಸ್ಮಾತ್ ಅದು ಬರ್ಲಿಲ್ಲ ಅಂದ್ರೆ ಮುಗೀತು ನಮ್ಮ ಕತಿ. ಇಂಥವೆಲ್ಲ ಇದ್ದು ಅವುಗಳನ್ನೆಲ್ಲವನ್ನ ನೆನಪು ಹಾಕಲಿಕ್ಕೆ ಒಂದು ಅವಕಾಶ. ಇನ್ನ ಪಾಠ ಪ್ರವಚನಗಳು ಬಹಳ ಚೆನ್ನಾಗಿ ನಡೀತಿದ್ವು ಇಲ್ಲಿ. ನಾವ್ ಎಷ್ಟು ಮಕ್ಕಳನ್ನ ಹೊಡಿತಿದ್ದೀವಿ ಅಂದ್ರೆ ಒಂದು ಮಗು ಒಬ್ಬ ಪೇರೆಂಟ್ಸು ಸಹಿತ ನಮ್ಗೆ ಯಾಕ ಅಂತ ಅಂದಿಲ್ಲ. ನಾವು ಮರೋಳ ಬಾಳ ಮಂದಿ ಮರೋಳದಾಗ ಹಂಗ್ರಿ, ಸುಳಿ ಬಾಯಾಗಿ ಹಿಂಗ್ರಿ ಅಂತಿರ್ತಾರೆ, ಅವೆಲ್ಲ ಇಲ್ಲ. ಹಾಗಾಗಿ ಇನ್ನು ನೆಕ್ಸ್ಟ್ ಇನ್ನೂ ಬಹಳಷ್ಟು ಮಾತನಾಡುವಂತ ಅದಾವು. ಒಂದು ಇನ್ಸಿಡೆಂಟ್ ಸುಮ್ಮ ನೆನಪಾತ್ ನನಗ. ಒಮ್ಮೆ ನಾವು ಇದನ್ನ ಹೇಳಕತ್ತಿದ್ವಿ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಲಿಕ್ಕತ್ತಿದ್ವಿ. ಅದನ್ನ ಹೇಳುವಾಗ ಅದನ್ನ ಒಂದ್ ಹುಡುಗ, ಯಾರೋ ನೆನಪಿಲ್ಲ ಆ ಹುಡುಗನ ಹೆಸರು ನನಗ, ಗೌಂಡಿ ಶರಣಪ್ಪ ಅದಕ್ಕೆ ಉತ್ತರ ಹೇಳಿದ್ದ. ಗೌಂಡಿ ಶರಣಪ್ಪನ ಉತ್ತರ ಹೇಳಿದ್ದ ಅದಕ್ಕ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಅದಕ್ಕೆ ಉತ್ತರ ಹೇಳಿದ್ದವ. ನಾನು ಇನ್ನೊಂದು ಹುಡುಗ ಯಾರನ್ನ ನನಗೆ ಸ್ಪಷ್ಟವಾಗಿ ನೆನಪಿಲ್ಲ, ಇತ್ತು ಹೋತು. ಅವ ಸ್ವಲ್ಪ ನನ್ನ ಕಡೆ ಲಕ್ಷ್ಯ ಇದ್ದಿಲ್ಲ ಕ್ಲಾಸ್ನಾಗ. ನಾನು ಅವನ್ ಎತ್ತು ನಿಂದ್ರಿಸಿದೆ, ಲೇ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಿದವ್ರು ಯಾರು ಹೇಳಂದ? ಸರ್ ಗೌಂಡಿ ಶರಣಪ್ರಿ ಅಂದ. ಇಂಥವೆಲ್ಲ ಬಹಳ ಘಟನೆಗಳದವು. ಘಟನೆ ಬಹಳ ವಿಚಿತ್ರ ಇರ್ತಾವ. ಕ್ಲಾಸ್ ರೂಮ್ನೊಳಗೆ ಬಹಳ ನಗುವಂತ